ನಮಸ್ತೆ ಆತ್ಮೀಯರೇ. ನಮ್ಮ ಗುಂಡಲ್ ಡ್ಯಾಮಲ್ಲಿ ಕೆಲಸ ಕಂಟಿನ್ಯೂ ಆಗ್ತಾಯಿದೆ. ಈ ಬಹುತೇಕ ಈ ಟ್ಯಾಕ್ಟರೆಲ್ಲ ಇಟ್ಟವ್ರಿಗೆ ಒಂದು ಅನುಭವ ಆಗ್ಬೋದು. ಈ ಟ್ರೈಲರ್ ಇಟ್ಟಿರೋರು, ಆಮೇಲೆ ನೇಗಿಲು ಉಳ್ಳಿಕ್ಕೆಲ್ಲ ಅಂತ ಇಟ್ಟವರು ಯಾವತ್ತೂ ಕೂಡ ಒಂದು ಅನುಭವ ಇರುವಂಥ ಡ್ರೈವರ್ಗಳನ್ನ ನೇಮಕ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ವಾಹನ ತಗೊಳ್ಳೋದೇನೋ ಕಷ್ಟಪಟ್ಟು ತಗೊಳ್ತೀವಿ, ಅದರ ಮೇಂಟೆನೆನ್ಸನ್ನು ಮಾತ್ರ ನಾವು ಭಾಳ ಹುಷಾರಾಗಿ ನೋಡದೇ ಇದ್ದರೆ ವಾಹನಗಳು ಯಾವಾಗಲೂ ತೊಂದರೆ ಆಗ್ಬಿಡ್ತವೆ. ಮತ್ತು ನೀವಲ್ಲಿ ತಗೊಳ್ಳುವಾಗ ಸಾಧಾರಣ ನೀವೇನು ಮಾಡಬೇಕಂದ್ರೆ ಬೇರೆ ಬೇರೆ ಕಲರು, ಬೇರೆ ಬೇರೆ HP ಇರುವಂಥದ್ದನ್ನ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ನೀವು ಒಂದೇ ಮನೆಯಲ್ಲಿ ಒಂದೇ ಥರದ್ದು ಒಂದು 2-3 ವೆಹಿಕಲ್ ಇಟ್ಬಿಟ್ರೆ ನಿಮಗೆ ಸ್ವಲ್ಪ ಭಾಳ ಕನ್ಫ್ಯೂಸ್ ಆಗ್ತದೆ. ಈಗ ನೋಡಿ, ಈಗ ಇದೆರಡು ಸೇಮ್ ಒಂದೇ ಕಲರ್ದು, ಒಂದೇ HP, ನಿಮಗೆ ನೋಡೋಕ್ಕೆ ಒಂದೇ ಬದಲಾವಣೆ ಕಾಣೋದಿಲ್ಲ. ಅದು ಯಾವುದು ಸರ್ವೀಸಿಗೆ ಬಂದಿದೆ ಅನ್ನೋದನ್ನೆಲ್ಲ ನಾವು ಮೀಟ್ರಿಂದ ನೋಡೇ ನಾವು ಇದು ಮಾಡಬೇಕು. ಹಾಗೆ ಇದು 4 ವೀಲು. ಈ 4 ವೀಲ್ನ ಬಹುತೇಕ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉಳ್ಳಿಕ್ಕೆ ಅಂತಲೇ ಬಳಸ್ತಾರೆ. 4 ವೀಲೆಲ್ಲ ಉಳುಮೆ ಮಾಡಲಿಕ್ಕೆ ಅಂತಲೇ ಅದನ್ನ ಬಳಸ್ಕೊಳ್ತಾರೆ. ಮತ್ತು ಈ 2 ವೀಲೆಲ್ಲ ಆಲ್ಮೋಸ್ಟು ಟ್ರೈಲರ್ ಕೆಲಸಕ್ಕೆ ಇಳಿಸ್ತಾರೆ. ಈ ಟ್ರೈಲರ್ ಕೆಲಸದಲ್ಲಿ ಅನುಭವ ಇಲ್ಲದಂಥ ಡ್ರೈವರ್ಗಳನ್ನ ನಾವು ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅವ್ರು ಬರೀ ಸ್ಟೇರಿಂಗ್ ತಿರುಗಿಸ್ತಾ ಇರ್ತಾರೆ ಅಷ್ಟೇ. ಅವ್ರಿಗೆ ಹಿಂದ್ಗಡೆ ಗಾಡಿ ಏನಾಗುತ್ತೆ ಏನಂತ ಗೊತ್ತಾಗೋದಿಲ್ಲ. ಈ ರೀತಿ ಲಿಫ್ಟ್ ಮಾಡೋಕ್ಕೆ ತೆಗೆದಂಥ ಈ ವೈರ್ ಇದೆಯಲ್ಲ, ಈ ವೈರ್ನ ಅವರು ಲಿಫ್ಟ್ ಮಾಡೋಂಥ ಸಮಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಮ್ಮ ಕೂಲಿಂಗ್ ಟ್ಯಾಂಕಲ್ಲಿರುವಂಥ ಆಯಿಲು ಮತ್ತು ಗೇರ್ ಬಾಕ್ಸ್ ಆಯಿಲೆಲ್ಲ ಭಾಳ ನಷ್ಟ ಆಗ್ತಾ ಇರ್ತದೆ. ಅದಕ್ಕೆ ಯಾವಾಗಲೂ ಒಂದು ಗಾಡಿಗೆ ಒಂದು ಟ್ರೈಲರ್ ಫಿಕ್ಸ್ ಮಾಡಿದ್ಮೇಲೆ ಅದರಲ್ಲೇ ಅದು ಓಡಿದ್ರಾಗ ಅದಕ್ಕೆ ಹೆಚ್ಚು ಬಾಳಿಕೆ ಬರ್ತದೆ. ನಾವು ಯಾವುದೋ ಒಂದು ಕೆಲಸಕ್ಕೆ ಇದನ್ನ ಬಿಚ್ಕೊಳ್ತೀವಿ, ಅದನ್ನು ಹಾಕ್ತೀವಿ, ಅದು ಅನುಭವ ಇಲ್ಲದೆ ಇದ್ದಾಗ ಆಯಿಲೆಲ್ಲ ತುಂಬ ವೇಸ್ಟಾಗಿ ಗೊತ್ತೇ ಆಗೋದಿಲ್ಲ. ಇಲ್ಲದ್ರೆ ಆಯಿಲ್ನ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕು. ಹಾಗೆ ಈ ರೋಟೋವೇಟ್ರು ಅಷ್ಟೇ. ಈಗ ನಾವು 4 ವೀಲ್ಗೆಲ್ಲ ನಾವು ರೋಟೋವೇಟ್ರು, ನೇಗಿಲು ಇವುಗಳನ್ನೆಲ್ಲ ನಾವು ಬಳಸ್ಕೊಂಡಾಗ ಅದು ಹೆಚ್ಚು ಬಾಳಿಕೆಯೂ ಬರುತ್ತೆ ಮತ್ತು ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ನಾವು ಇದನ್ನು ಬಿಚ್ಚಿ ಅದಕ್ಕೆ ಹಾಕೋದು, ಅದನ್ನ ಬಿಚ್ಚಿ ಇದಕ್ಕೆ ಹಾಕೋದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಎಲ್ಲೆಲ್ಲೋ ನಮ್ಮ ಕೆಲಸಗಳಲ್ಲಿ ಇರ್ತೀವಿ. ಅವ್ರು ಏನು ಮಾಡ್ತಾರೆ, ಇದನ್ನು ತೆಗೆದು ಅದಕ್ಕೆ ಬಿಚ್ಚೋದು, ಅದನ್ನು ಬಿಚ್ಚೋದು, ಯಾವುದೋ ಒಂದು ಕೆಲಸ ಮಾಡಲಿಲ್ಲ, ಯಾವುದೋ ಒಂದು ಸ್ಟಾರ್ಟ್ ಆಗಲಿಲ್ಲ, ಅಥವಾ ಇದೇನೋ ಒಂದು ವ್ಯತ್ಯಾಸ ಆಯ್ತಂದರೆ ಇದನ್ನು ಬಿಚ್ಚೋದು, ಪಟ್ಟಂತ ಇನ್ನೊಂದಕ್ಕೆ ಸಿಕ್ಸ್ಕೊಳ್ಳೋದು. ಈ ಥರ ಎಲ್ಲ ಒಂದು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಿಂದ ವಾಹನವನ್ನು ಮೇಂಟೆನೆನ್ಸು ಭಾಳ ಮುಖ್ಯ. ಈಗ ಒಂದು 8-10 ಟ್ಯಾಕ್ಟ್ರಿ ಇದೆ ಅಂದರೆ ಒಬ್ಬ ಮೆಕ್ಯಾನಿಕ್ ನಿಮ್ಮ ಹತ್ರ ಇದ್ಬಿಟ್ರೆ ಭಾರಿ ಒಳ್ಳೆಯದು. ಪ್ರತಿಯೊಂದು ಎಲ್ಲವೂ ನಮ್ಮ ಹತ್ರ ಇದ್ದರೆ ಮಾತ್ರ ನಾವು ವ್ಯವಸ್ಥೆ ಮಾಡ್ಕೊಳ್ಬೋದಲ್ದೇ ನಾವು ಏನೋ ಒಂದು ಯಾರೋ ಮಾಡಿದರು ಅಂತೇಳಿ ನಾವು ಮಾಡೋಕ್ಕೆ ಹೋದಾಗ ಭಾಳ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಮತ್ತು ತುಂಬ ಖರ್ಚು ಬಂದುಬಿಡ್ತದೆ, ಗೊತ್ತೇ ಆಗೋದಿಲ್ಲ. ಈಗ ಮೊನ್ನೆ ನೋಡಿ, ಒಂದು ಟ್ಯಾಕ್ಟ್ರಿಗೆ ಯಾರೋ ಒಬ್ಬ ಹುಡುಗ ಹಿಂದ್ಗಡೆ ಬ್ರೇಕ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ಬಂದು ಹೊಡೆದ್ಬಿಟ್ಟ. ಅದು ಹೊಡೆದ ಅಂತೇಳಿ ಅವನು ಹೊಡೆದ, ಆಯಿತು, ಕ್ಷಮಿಸಿದೋ ಎಲ್ಲ ಹೋಯ್ತು. ಅದೇ ಅದು ಶೋರೂಮ್ಗೆ ಹೋದಾಗ ಖರ್ಚು ಎಷ್ಟಾಗ್ತದೆ? 30-40-50 ಸಾವಿರ ರೂಪಾಯಿ ಗಂಟೆ ಅದು ಖರ್ಚಾಗ್ಬಿಡ್ತದೆ. ಶೋರೂಮ್ನವರು ಅದು ಕಾಯ್ತಾ ಇರ್ತಾರೆ. ಸಣ್ಣ ಪುಟ್ಟ ಡ್ಯಾಮೇಜ್ ಬಂದರೆ ಸಾಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಅದರಿಂದ ಭಾಳ ಹುಷಾರಾಗಿ ನೋಡ್ಕೊಂಡು ಒಳ್ಳೆಯದು. ಆಮೇಲೆ ಈಗ ನಮ್ಮ ಇಟಾಚಿ ಆಪ್ರೇಟ್ರು ಮೋನಿಶ್ದು ಮದುವೆ ಇದೆ. ಅವನು ಇವಾಗ ಒಡಿಶಾಗೆ ಹೋಗಿದ್ದಾನೆ, ಛತ್ತೀಸ್ಗಢ್ಗೆ ಹೋಗಿದ್ದಾನೆ. ಅವ್ನು ಮದುವೆ ಎಲ್ಲ ಮುಗಿಸ್ಕೊಂಡು ಬರೋಗಂಟ ನಮ್ಮ ಕೆಲಸ ನಡಿಬೇಕು. ಅದಕ್ಕೆ ಸದ್ಯಕ್ಕೆ ಈಗ ನಾವು JCBಯನ್ನು ಬಾಡಿಗೆಗೆ ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇದು ಕೂಡ ಅಷ್ಟೇ. ಈಗ ಅವರೆಲ್ಲ ಹೇಳ್ತಾರೆ ನಾವು ಮಿಷಿನರಿಗಳನ್ನೆಲ್ಲ ಇಟ್ಕೊಳ್ಬೇಕು ಅಂತ. ಇಟ್ಕೊಂಡ್ರೂ ಕೆಲವು ಸಮಯದಲ್ಲಿ ಅದು ಕೆಲಸಕ್ಕೆ ಬರೋಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ವಾಹನ ತಗೊಳ್ಳೋದು ಒಂದು ಲೆಕ್ಕದಲ್ಲಿ ಸುಲಭ ಅನ್ನಿಸ್ತಾ ಇದೆ. ಆದರೆ ಅದರ ಮೇಂಟೆನೆನ್ಸ್ಗೆ ಡ್ರೈವರ್ಗಳು, ಆಪ್ರೇಟರ್ಗಳು ಸಿಕ್ಕೋದು ಭಾಳ ಶ್ರಮ. ಅದಕ್ಕಾಗಿ ನಿಮ್ಮಲ್ಲಿ ಒಂದು 8-10 ವಾಹನ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಕ್ಯಾನಿಕ್ಗಳು ಅವರು ಇದ್ದರೆ ನಾವು ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡ್ಬೋದು. ಅವ್ರಿಗೊಂದು ಫಿಕ್ಸ್ ಸ್ಯಾಲ್ರಿ ಅಂತ ಇಟ್ಬಿಟ್ಟು ಮಾಡೋಕ್ಕೆ ಹೋದಾಗ ಅದು ಕೆಲಸ ಚೆನ್ನಾಗಿ ನಡೆಯುತ್ತೆ. ಹಾಗೆ ಇಲ್ಲಿ ನಮ್ಮ ಗೊಬ್ಬರದ ಕೆಲಸಕ್ಕೆ ಮಣ್ಣು ಬೇಕಾಗಿತ್ತು. ಅದಕ್ಕೆ ರೋಟೋವೇಟರೆಲ್ಲ ಹೊಡೆದು ತುಂಬ ಥರ ಪ್ರಯೋಗ ಮಾಡಿದೋ. JCB ತೆಗೆದು ನೋಡಿದೋ, ರೋಟೋವೇಟರೆಲ್ಲ ತೆಗೆದು, ಈ ಥರ ಎಲ್ಲ ಮಾಡಿಕೊಂಡು ಮಣ್ಣನ್ನೆಲ್ಲ ಪುಡಿ ಮಾಡಿಕೊಂಡು ಇದೇ ಮಣ್ಣನ್ನು ತೆಗೆದು ನಾವು ಇವಾಗ ಬೆಡ್ಡು ಮಾಡ್ತಾಯಿದ್ದೀವಿ. ಹಾಗೆ ಇದು ಯಾರೋ ನೋಡಿದವರು ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದು ಗೋರಿ ಥರ ಕಾಣ್ತದೆ. ಕೆಲವರು ಮನೆ ಕೇಳ್ತಾಯಿದ್ವಿ, ಎಲ್ಲ ಏನು ಗೋರಿ ನಿರ್ಮಾಣ ಮಾಡಿದ್ದೀರಾ ಅಂತ.
ಇದು ಈ ರೀತಿ ಮಾಡ್ಕೊಂಡಾಗಲೇ ನಮಗೆ ಗೊಬ್ಬರ ಚೆನ್ನಾಗಿ ಮಿಕ್ಸಿಂಗ್ ಆಗೋದು. ಈ ಮಿಕ್ಸಿನಲ್ಲಿ ಎಷ್ಟೇ ಮಾಡಿದ್ರು ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಯಾವುದ್ರಲ್ಲಿ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ರೀತಿ ಚಿಕ್ಕ 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 ಬೆಡ್ಗಳನ್ನ ಮಾಡ್ಕೊಳ್ತೀವಿ. ಯಾಕೆಂದರೆ ನಾವು ಒಂದೊಂದು ಸಲಿಗೆ ಬಳಸಬೇಕಾದ್ರೆ ಒಂದು 3 ರಿಂದ 4 ಟನ್ನು 5 ಟನ್ನು ಬರೋ ಥರದಲ್ಲಿ ನಾವು ಇದು ಮಾಡ್ಕೊಳ್ತೀವಿ. ಎಲ್ಲ ಅಷ್ಟೇ ಕೆಲಸದವರು. ಈಗ ಕೆಲವರು ಕೇಳ್ತಾರೆ ಏನು ನಿಮ್ಮ ಕೆಲಸ ಅಂತ. ನೋಡಿ ಇಲ್ಲಿ ಆಗಲೇ ನಾವು ಇದನ್ನ ಬ್ಲೇಡ್ನ ಕಟ್ ಮಾಡಕ್ಕೆ ಕೊಟ್ಟಿದ್ದು. ಅದು ಎಲ್ಲ ಹುಡುಗರು ಅಷ್ಟೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲಸದ ಮೇಲೆ ಒಂದು ನಿಗಾ ಇರೋದಿಲ್ಲ. ಆ ಟೈಮಲ್ಲಿ ಇದೆಲ್ಲ ನಾವು ಬೇಕು ಅಂತ ಮಾಡೋದಲ್ಲ, ಕೆಲಸದ ಸ್ಪೀಡಲ್ಲಿ ಕೊಟ್ಟಂಥ ಹತಿಯಾರಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಡ್ತಾರೆ. ಇದನ್ನು ಆಯ್ಕೊಂಡು ಬಂದು ಇಡೋದೇ ನಮ್ಮ ಕೆಲಸ. ಇರಲಿ, ಹೀಗೆ ಈ ಬೆಡ್ಗಳನ್ನ ನಾವು ಮಾಡ್ಕೊಂಡಾಗ ಒಂದು 4 ರಿಂದ 5 ಟನ್ನು ನಮಗೆ ಗೊಬ್ಬರ ಬರ್ತದೆ. ಆಗ ನಾವು ಒಂದೊಂದು ಬ್ಲಾಕ್ಗೆ ಬೇಕಾದಾಗ ಒಂದೊಂದು ಬ್ಲಾಕಿಂದ ನಾವು ತಗೊಂಡು ತುಂಬಿಕೊಂಡು ಈ ಥರ ತಗೊಂಡು ಈ ರೀತಿ ಎಲ್ಲ ನಾವು ಮಣ್ಣೆಲ್ಲ ಮಿಕ್ಸ್ ಮಾಡಿ, ಈಗ ಅದೆಲ್ಲ ವರ್ಮಿಂಗ್ ಕಾಂಪೋಸ್ಟು ಅದೆಲ್ಲ ಲೋಡ್ ಮಾಡಿ ಬರ್ತಾಯಿರ್ತದೆ. ಗೋಶಾಲೆಯಿಂದ ಡೈಲಿ 1 ಲೋಡು 2 ಲೋಡು ಬರ್ತಾಯಿರ್ತದೆ. ಅದು ಬಂದಾಗ ಈ ರೀತಿ ಮಾಡಿ ಇಟ್ಕೊಳ್ತೀವಿ. ಇದು ಸ್ವಲ್ಪ ಇಲ್ಲಿ ಅಪ್ಪಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ಮಳೆ ಬಿದ್ದಾಗ ನೋಡಿ ಈ ರೀತಿ ಎಲ್ಲ ಬಿರುಕು ಬಿಡ್ತದೆ. ಈ ಥರ ಎಲ್ಲ ಬಿಡ್ತದೆ. ಇದೆಲ್ಲ ಇವಾಗ ಇದ್ರ ಮೇಲೆ ನಾವು ಉರುಳಿಯನ್ನು ಬಿಟ್ಬಿಟ್ರೆ ಆ ಉರುಳಿ ಪಾಡಿಗೆ ಉರುಳಿ ಬರ್ತಾಯಿರ್ತದೆ. ಮತ್ತು ಎರಡನೇದು ಇದಕ್ಕೆ ಇದಕ್ಕೆ ಗರಿ ಮುಚ್ಚಬೇಕು. ಮುಚ್ಚಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ಹೆಚ್ಚು ನೀವು ಅದರ ಮೇಲೆ ಮಣ್ಣು ಹಾಕ್ಬಿಟ್ರೆ ಸಾಕು. ಮಣ್ಣು ಹಾಕ್ಬಿಟ್ರೆ ಅದು ಒಳಗಡೆ ಕಾಯ್ತಾ ಇರ್ತದೆ. ಮತ್ತು ವಾರದಲ್ಲಿ ಒಂದಿನ ಅದ್ರ ಮೇಲೆ ಲೈಟಾಗಿ ನೀರನ್ನು ಹಾಯಿಸ್ತಾಯಿದ್ರೆ ಅದು ಸ್ವಲ್ಪ ತೇವಾಂಶ ಇರಬೇಕು, ಮಾಯ್ಶ್ಚರ್ ಇರಬೇಕು ಯಾವಾಗ. ಆ ಮಾಯ್ಶ್ಚರ್ ಇದ್ದಾಗ ಅಲ್ಲಿ ನಾವು ಹಾಕಿರುವಂಥ ಡೈಕೋಡರ್ಮಾ, ಸುಡಮಸ್ಸು, ಮತ್ತು ಇದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಮತ್ತು ನಾವು ಹಾಕಿರುವಂಥ ಬೇರೆ ಬೇರೆ ಎಲ್ಲ ಮಸಾಲೆ ಪದಾರ್ಥಗಳಲ್ಲಿ ಇರುವಂಥ ಜೀವಾಣುಗಳು ಅಲ್ಲಿ ಚೈತನ್ಯವಾಗಿರ್ತವೆ. ಈ ರೀತಿ ಇದನ್ನು ಮಾಡ್ಕೊಳ್ಳೋದು ತುಂಬ ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಹೀಗೆ ಮಾಡ್ಕೋಬೇಕು. ಆಮೇಲೆ ಈಗ ಇದೆಲ್ಲ ಇವನ್ನೆಲ್ಲ ರೋಟೋವೇಟ್ರ್ ಹಾಕಿ ಇದನ್ನೆಲ್ಲ ಸ್ವಲ್ಪ ಎಲ್ಲ ಉಳುಮೆ ಮಾಡಿ ಇಟ್ಕೊಳ್ಬೇಕು. ಮತ್ತು ಯಾವಾಗಲೂ ನಿಮ್ಮ ಜಮೀನಿನ ಸುತ್ತ ರಸ್ತೆಗೆ ಮೊದಲ ಮಾನ್ಯತೆ ಕೊಡಬೇಕು ನೀವು. ಆ ರಸ್ತೆಯ ಪಕ್ಕದಲ್ಲಿ ಸ್ವಲ್ಪ ನಿಮ್ಮ ಜಮೀನು ಅವ್ರ ಜಮೀನು ಮಧ್ಯದಲ್ಲಿ ಒಂದು ಚಿಕ್ಕ ಸ್ವಲ್ಪ ಡೌನ್ ಇದ್ದರೆ ತುಂಬ ಒಳ್ಳೆಯದು. ಇದೆಲ್ಲ ಕಚಡ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗ್ತದೆ. ಅಲ್ಲೆಲ್ಲ ಬೇಲಿಯಲ್ಲಿ ಕಂಪ್ಲೀಟ್ ನಿಮಗೆ ಜೆಟ್ರೋಬಾ ಬರೋದ್ರಿಂದ ಅಲ್ಲಿಂದ ಒಂದು 4 ಫೀಟಲ್ಲಿ ನಮಗೆ SBM ಬರೋದ್ರಿಂದ ನಾವು ಅದನ್ನ ಕಚಡ ಒಂದು ಕ್ಲೀನ್ ಮಾಡಿಕೊಂಡು ಸಾಕು. ತಿರುಗಾಡೋಕ್ಕೆ ರೋಡು ಯಾವಾಗಲೂ ನಾವು ಈ ರೀತಿ ಬಿಟ್ಕೊಳ್ಬೇಕು. ಇದು ಒಂದು ರೋಡು ನಿಮಗೆ ಆಮೇಲೆ ಸ್ಟ್ರೈಟ್ ಮಾಡಿ ತೋರಿಸ್ತೇವೆ. ಈಗೆಲ್ಲ ಕಡ್ಡಿಯೆಲ್ಲ ಚುಚ್ಚಿದ್ದೇವೆ. ಇದು ನಿಮಗೆ ತೆಂಗಿನ ಗಿಡ ನೆಟ್ಟಾಗ ಕ್ಲೀನ್ ಗೊತ್ತಾಗ್ತದೆ. ಇಲ್ಲಿಂದ ನೇರವಾಗಿ ಎಡ ಭಾಗದಲ್ಲಿ 2 ಲೈನು ನಿಮಗೆ ತೆಂಗಿನ ಗಿಡ ಬಂದಾಗ ಅದೊಂದು ಅದ್ಭುತವಾಗಿ ಕಾಣ್ತದೆ. ಸುಮಾರು ಇದೊಂದು 600-700 ಅಡಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ. 700 ಅಡಿ ರಸ್ತೆ. ಆಮೇಲೆ